टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈ ಬಾರಿ ಭಾರತ ಅಂತ ಹೆಜ್ಜೆಯನ್ನು ಇಟ್ಟಿದ್ಯಾ ಅನ್ನುವಂಥದ್ರ ಕಡೆಗೆ ನಮಗೆ ಗಮನ ಇರುವಂತದ್ದಷ್ಟೇ. ಫೈಟರ್ ಜೆಟ್ಗಳ ಫೈರಿಂಗ್ ಸದ್ದಿಗೆ ಉಗ್ರರು ಅಡಗಿಬಿಟ್ರು. ಉಗ್ರರನ್ನ ಹುಡುಕಿ ಹೊಡಿತಾ ಇದೆ ಸೇನೆ. ಭಾರತದ ರಣಾರ್ಭಟಕ್ಕೆ ಬೆದರಿ ಹೋಗಿದೆ ಪಾಕಿಸ್ತಾನ. ಈಗ ಭಾರತ ಇಲ್ಲಿ ನಿರೀಕ್ಷೆ ಮಾಡ್ತಾ ಇರುವಂಥದ್ದು ಒಂದು ಸಣ್ಣ ಪ್ರತಿಕ್ರಿಯೆಯನ್ನ ಅಷ್ಟೇ. ಈಗ ಪಾಕಿಸ್ತಾನ ಇದಕ್ಕೆ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಕ್ರಿಯೆ ಕೊಡ್ತೀವಿ, ನಮಗೆ ಗೊತ್ತು, ಈ ಕ್ಷಣಿಕ ಸಂತೋಷ ನಿಮ್ಗೆ ಆಗಿರ್ಬೋದು, ಆದರೆ ಮುಂಬರುವಂಥ ದಿನಗಳಲ್ಲಿ ಇದೇ ನಿಮಗೆ ಮಾರಿ ಹಬ್ಬ ಅನ್ನುವಂಥ ರೀತಿಯಾಗಿ ಬೇರೆ ರಿಯಾಕ್ಟ್ ಮಾಡ್ತಾ ಇದ್ರು ಕೂಡ ಒಂದು ಸಣ್ಣ ಪ್ರತಿಕ್ರಿಯೆ ಏನಾದರೂ ಪಾಕಿಸ್ತಾನದ ಕಡೆಯಿಂದ ಮಾಡಿದ್ರೆ ಇಡೀ ಸೇನೆ ಮುಗಿಬೀಳೋದಕ್ಕೆ ಸಿದ್ಧ ಆಗಿದೆ. ಭಾರತದ ಸೇನೆ ಅದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಯಾಕಂತಾದ್ರೆ ಮೇಲಿಂದ ಮೇಲೆ ಪ್ರಧಾನಿಗಳು ಭಾರತದ ಸೇನೆಯ ಮುಖ್ಯಸ್ಥರ ಜೊತೆಗೆ ಸಭೆ ಮಾಡ್ತಾ ಇದ್ದಂಥದ್ದು, ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಜೊತೆಗೆ ನಿನ್ನೆ ನಡೆದಿರುವಂಥ ಸುದೀರ್ಘ ಸಭೆ, ಆಮೇಲೆ ಡಿಫೆನ್ಸ್ ಮಿನಿಸ್ಟ್ರಿ ಜೊತೆಗಿನ ಸಭೆ, ಇವತ್ತು CCSಗೆ ಸಂಬಂಧಪಟ್ಟ ಹಾಗಿನ ಸಭೆ ಕೂಡ ಇದೆ. ಅಂತ ಅಂದ್ರೆ ಭದ್ರತಾ ಸಮಿತಿ, ಕ್ಯಾಬಿನೆಟ್ನ ಭದ್ರತಾ ಸಮಿತಿಯ ಜೊತೆಗಿನ ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ಕೂಡ ಶುರುವಾಗ್ತಾ ಇದೆ. ಹೀಗಾಗಿ ಈ ರೀತಿಯಂತ ಮೇಲಿನ ಸಭೆಗಳು ಒಂದು ಕ್ಲಿಯರ್ ಆಗಿ ಮೆಸೇಜ್ ಕೊಡ್ತಾ ಇತ್ತು, ಭಾರತೀಯ ಸರ್ಕಾರ ಸೇನೆ ಎಲ್ಲಾ ರೀತಿಯಂತ ಸಿದ್ಧತೆಯಲ್ಲಿದೆ ಅಂತ. ಆದ್ರೆ ಅದರ ಜೊತೆಗೆ ಮಾಕ್ ಡ್ರಿಲ್ ಸಂಬಂಧಪಟ್ಟಾಗಿನ ಇವತ್ತಿನ ಸೂಚನೆ ಏನಿತ್ತು, ಬಹುಶಃ ಈ ಮಾಕ್ ಡ್ರಿಲ್ ನ ಮುಂಚಿತವಾಗಿ ಈ ರೀತಿಯಂತ ಅಟ್ಯಾಕ್ ಆಗ್ಬೋದು ಅಂತ ನಿರೀಕ್ಷೆ ಇರಲಿಲ್ಲ ಅಷ್ಟೇ. ಆದ್ರೆ ಆ ಮಾಕ್ ಡ್ರಿಲ್ ನ ಮುಂಚಿತವಾಗಿನೇ ಆಗಿರುವಂತ ಅಟ್ಯಾಕ್ ಅನ್ನ ನೋಡ್ತಾ ಹೋದ್ರೆ ಸೊ ಇಲ್ಲಿ ವೈರಿ ರಾಷ್ಟ್ರದ ಗಮನ ಬೇರೆಡೆ ಸೆಳೆಯುವಂತ ಪ್ರಯತ್ನ ಕೂಡ ಆಗಿದೆ ಅನ್ನುವಂತ ರೀತಿಯಾಗಿ ನಾವು ಭಾವಿಸಬಹುದಾಗಿದೆ ಅಂತ ಕಾಣಿಸುತ್ತೆ. ಇನ್ನು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಕ್ಷಣದ ಮಾಹಿತಿಯನ್ನ ಪ್ರಧಾನಿ ಮೋದಿ ಪಡ್ಕೊಳ್ತಾ ಇದ್ದಾರೆ. ಇಡೀ ರಾತ್ರಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಏನು ನಡೆದಿದೆ ಅದರ ಸಂಪೂರ್ಣ ಮಾಹಿತಿಯನ್ನ ಪ್ರಧಾನಿ ಮೋದಿ ಪಡ್ಕೊಂಡಿದ್ದಾರೆ. ಆಪರೇಷನ್ ಸಿಂಧೂರ ಯಶಸ್ವಿಯಾದ ಬೆನ್ನಲ್ಲೇ ಭಾರತೀಯ ಸೇನೆ ಒಂದು ಕಡೆ ಈಗಾಗಲೇ ಜಸ್ಟಿಸ್ ಸರ್ವ್ಡ್ ಅಂತ ಈಗಾಗಲೇ ಟ್ವೀಟ್ ಕೂಡ ಮಾಡಿದೆ. ಈ ಹಿಂದೆ ಉರಿ ದಾಳಿಯಲ್ಲಿ 11 ದಿನದಲ್ಲಿ ಪ್ರತೀಕಾರವನ್ನು ತೀರಿಸಿಕೊಂಡಿತ್ತು, ಪುಲ್ವಾಮಾದಲ್ಲಿ 12 ದಿನದಲ್ಲಿ ಪ್ರತೀಕಾರವನ್ನು ತೀರಿಸಿಕೊಂಡಿತ್ತು. ಈಗ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಇನ್ನೊಂದು ಸಂಗತಿ ಎತ್ತಾದ್ರೆ ಪಾಕಿಸ್ತಾನ ಈಗ ಏನ್ ಕ್ಲೈಮ್ ಮಾಡ್ತಾ ಇರುವಂತದ್ದು, ಇದೇನ್ ಸೂಚನೆಯನ್ನ ಕೊಡ್ತಾ ಇದೆ. ಹರೀಶ್ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ಬಹುಶಃ ಈ ಹಿಂದಿನ ಅಟ್ಯಾಕ್ ಗಳಾದಂತಹ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ನಮ್ಮ ಮೇಲೆ ಅಟ್ಯಾಕೇ ಆಗಿಲ್ಲ ಅಂತ ಪಾಕಿಸ್ತಾನ ಹೇಳ್ಕೊಂಡಿತ್ತು. ಯಾವಾಗ POK ಭಾಗದಲ್ಲಿ ಆದಂತ ಅಟ್ಯಾಕ್ ನ ನಂತರದ ಕೆಲ ದೃಶ್ಯ ಸ್ಟಿಲ್ಸ್ ಗಳನ್ನ ಭಾರತೀಯ ಸೇನೆ ಹಂಚ್ಕೊಳ್ತು, ಹೌದು ಸಣ್ಣ ಪ್ರಮಾಣದಲ್ಲಿ ಅಟ್ಯಾಕ್ ಆಗಿದೆ, ಸಾವು ನೋವು ಮತ್ತೊಂದು ಈ ರೀತಿಯಾದಂಥದ್ದಾಗಿಲ್ಲ, ನಾಗರಿಕರ ಮೇಲೆ ನಡೆದಿರುವಂಥದ್ದು ಅಟ್ಯಾಕ್ ಅನ್ನುವಂತ ಹೇಳುವಂತ ಪ್ರಯತ್ನ ಪಾಕಿಸ್ತಾನ ಪಟ್ಟಿತ್ತು. ಬಟ್ ಫಾರ್ ದ ಫಸ್ಟ್ ಟೈಮ್ ಇವತ್ತಿನ ಪಾಕಿಸ್ತಾನದ ಸೇನೆಯ ಕ್ಲೈಮ್ ಇಲ್ಲಿ ತನಕ ನಾವು ನೋಡ್ತಾ ಇರೋ ಪ್ರಕಾರವಾಗಿ 8 ಮಂದಿ ಮೃತಪಟ್ಟಿದ್ದಾರೆ ಅನ್ನುವಂತ ಸೇನೆ ಹೇಳ್ಕೊಂಡಿದೆ, 30ಕ್ಕಿಂತ ಹೆಚ್ಚಿನ ಮಂದಿ ಗಾಯಗೊಂಡಿದ್ದಾರೆ ಅನ್ನುವಂತ ಹೇಳ್ಕೊಂಡಿದೆ. ಅರ್ಥಾದ್ರೆ ಇಲ್ಲಿ ಉಗ್ರರು ಯಾರ್ಯಾರು ಹತರಾಗಿದ್ದಾರೆ ಸಹಜವಾಗಿ ಪಾಕಿಸ್ತಾನ ಆ ಮಾಹಿತಿಯನ್ನ ಬಿಟ್ಕೊಡಲ್ಲ. ಈಗ ಪಾಕಿಸ್ತಾನ ಮಾಡುವಂಥದ್ದು ಏನು ಅಂತಂದ್ರೆ ಯಾರು ಸಾರ್ವಜನಿಕರ ಮೇಲೆ ಏನಾದರೂ ಸಮಸ್ಯೆಗಳಾಗಿದ್ರೆ ಅಂತವರ ಹೆಸರನ್ನ ಬಹಿರಂಗ ಪಡಿಸುತ್ತೆ ಬಿಟ್ರೆ ಉಗ್ರರ ವಿಚಾರಗಳನ್ನ ಬಹಿರಂಗ ಪಡಿಸಲ್ಲ. ಬಟ್ ಈಗ 8 ಮಂದಿ ಸಾವು, 30 ಮಂದಿ ಗಾಯ, ಈ ರೀತಿ ಅಂತ ಲೆಕ್ಕಾಚಾರ ಕೊಡೋದಕ್ಕೆ ಶುರು ಮಾಡಿದೆ ಅಂತ ಅಂದ್ರೆ ಈ ಅಟ್ಯಾಕ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ, ಆಗಿರ್ಬೋದಾ ಅಂತ ಸಾವು ನೋವು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಅನ್ನುವಂಥ ಸೂಚನೆ ಕೊಡ್ತಾ ಇದೆ ಅಂತ ಕಾಣಿಸುತ್ತೆ ಇದು ಹರೀಶ್. ಹೌದು ಮಲ್ತೇಶ್, ಮುಖ್ಯವಾಗಿ ನೋಡ್ಬೋದು ಉರಿಯ ದಾಳಿಯ ನಂತರ ಆದಂತಹ ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು. ಸರ್ಜಿಕಲ್ ಸ್ಟ್ರೈಕ್ ಅನ್ನ ಭಾರತ ಸೈನಿಕರು ಹೋಗಿ ಏನು ಮಾಡಿ ಬಂದಿದ್ರು ಅಂತ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನ ನಮ್ಮದು ಯಾವುದೇ ಒಂದು ಪ್ರಾಣ ಹಾನಿ ಆಗಿಲ್ಲ ಅನ್ನುವಂಥದ್ದನ್ನು ಹೇಳಿತ್ತು. ಮತ್ತೆ ಪುಲ್ವಾಮಾ ಅಟ್ಯಾಕ್ ಆದ ನಂತರ ಭಾರತ ಏನು ಏರ್ ಸ್ಟ್ರೈಕ್ ಅನ್ನ ಮಾಡಿತ್ತು, ಏರ್ ಸ್ಟ್ರೈಕ್ ನಲ್ಲೂ ಕೂಡ ಯಾವುದೇ ಸಾವು ನೋವು ಆಗಿಲ್ಲ, ನಮಗೇನು ಕೂಡ ಸಮಸ್ಯೆ ಆಗಿಲ್ಲ ಅನ್ನುವಂತಹದ್ದನ್ನ ಪಾಕಿಸ್ತಾನ ಹೇಳಿತ್ತು. ಆದ್ರೆ ಭಾರತ ಬೇರೆದ್ದನ್ನೇ ಕ್ಲೈಮ್ ಮಾಡ್ಕೊಂಡಿತ್ತು. 200ರಿಂದ 300 ಮಂದಿ ಸಾವನ್ನಪ್ಪಿದ್ದಾರೆ ಉಗ್ರರು ಅನ್ನುವಂತಹದ್ದನ್ನ ಭಾರತ ಕ್ಲೈಮ್ ಮಾಡ್ಕೊಂಡಿತ್ತು. ಆದ್ರೆ ಪಾಕಿಸ್ತಾನ ಮಾತ್ರ ಯಾರು ಕೂಡ ಸಾವನ್ನಪ್ಪಿಲ್ಲ, ನಮಗೆ ಯಾವುದೇ ಹಾನಿ ಆಗಿಲ್ಲ ಅನ್ನುವಂತಹದ್ದನ್ನ ಹೇಳಿತ್ತು. ಈಗ ಪಾಕಿಸ್ತಾನ ಹೇಳ್ತಿದೆ ಈ ದಾಳಿಯಲ್ಲಿ 8 ಮಂದಿ ಸಾವನ್ನಪ್ಪಿದ್ದಾರೆ ನಮ್ಮವರು, ಅದು ಯಾರು ನಾಗರಿಕರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತದೆ. ಯಾವತ್ತೂ ಕೂಡ ಉಗ್ರರು ಸತ್ತಿದ್ದಾರೆ ಅನ್ನುವಂಥದ್ದನ್ನ ಹೇಳಲ್ಲ. ಅದು ಕೂಡ ವಿಶ್ವ ಮಟ್ಟದಲ್ಲಿ ತಾನು ಒಬ್ಬ ಸಂತ್ರಸ್ತ ದೇಶ, ನಾನು ವಿಕ್ಟಿಮ್ ಅನ್ನುವಂಥದ್ದನ್ನ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಬಿಂಬಿಸಿಕೊಳ್ಳಿಕ್ಕೆ ಎಲ್ಲ ಪ್ರಯತ್ನವನ್ನ ಈಗಾಗಲೇ ಶುರು ಮಾಡಿಬಿಟ್ಟಿದೆ. ಮಕ್ಕಳು ಸತ್ತಿದ್ದಾರೆ, ಮಹಿಳೆಯರು ಸತ್ತಿದ್ದಾರೆ, 8 ಮಂದಿ ನಾಗರಿಕರು ಸಾವನ್ನಪ್ಪಿದ್ದಾರೆ. ನಾಗರಿಕರ ಮೇಲೆ ನಡೆದಂತಹ ದಾಳಿ, ಭಾರತ ಪಾಕಿಸ್ತಾನದ ನಾಗರಿಕರ ಮೇಲೆ ದಾಳಿ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಪಾಕಿಸ್ತಾನ
ಪಾಕಿಸ್ತಾನ ಈಗ ಹೇಳ್ತಾ ಇರುವಂತಹದ್ದು. ಇದಕ್ಕೆ ಈಗ ಭಾರತ ಹೇಳ್ತಿದೆ, ಇಲ್ಲ ನಾವು ಯಾವುದೇ ನಾಗರಿಕರ ಮೇಲೆ ಮಾಡಿದಂತಹ ದಾಳಿ ಅಲ್ಲ, ಪಾಕಿಸ್ತಾನದ ಸೇನೆಯ ವಿರುದ್ಧ ಮಾಡಿದಂತಹ ದಾಳಿ ಅಲ್ಲ, ನಾವು ಉಗ್ರರ ವಿರುದ್ಧ ಮಾಡಿದಂತಹ ದಾಳಿ, ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾದ ಪ್ರಮುಖ ನೆಲೆಗಳ ಮೇಲೆ ನಾವು ದಾಳಿಯನ್ನ ಮಾಡಿದ್ದೇವೆ. ಜೈಷ್ ಎ ಮೊಹಮ್ಮದ್ ಹಾಗೂ ಲಷ್ಕರ್ ಎ ತೊಯ್ಬಾದ ನೆಲೆಗಳ ಮೇಲೆ ನಾವು ದಾಳಿ ಮಾಡಿದ್ದೀವಿ ಅಂತಂದ ಸಂದರ್ಭದಲ್ಲಿ ಅಲ್ಲಿ ಸೇನೆ ಇದ್ರೆ ಅದನ್ನ ಭಾರತ ಏನು ಮಾಡ್ಲಿಕ್ಕಾಗಲ್ಲ. ಯಾಕಂತಂದ್ರೆ ಇಲ್ಲಿ ಸೇನೆ ಯಾವುದು, ಪಾಕಿಸ್ತಾನದ ಸೇನೆ ಯಾವುದು, ISI ಯಾವುದು, ಅಥವಾ ಅಲ್ಲಿನ ಉಗ್ರ ಸಂಘಟನೆಗಳು ಯಾವುದು, ವ್ಯತ್ಯಾಸವೇ ಗೊತ್ತಾಗದೇ ಇರುವಂತ ಪರಿಸ್ಥಿತಿ. ಅವರ ಕಚೇರಿಯಲ್ಲಿ ಇವ್ರು ಇರ್ತಾರೆ, ಇವರ ಕಚೇರಿಯಲ್ಲಿ ಅವ್ರು ಇರ್ತಾರೆ. ಪಾಕಿಸ್ತಾನದ ಉಗ್ರರ ನೆಲೆಗಳಲ್ಲಿ ಸೇನೆಯ ಕಂಟ್ರೋಲ್ ರೂಮ್ ಇದೆ ಅನ್ನುವಂತಹದ್ದನ್ನ ಕೂಡ ಈ ಒಂದು ದಾಳಿಯಲ್ಲಿ ಗೊತ್ತಾಗ್ತಾ ಇರುವಂತಹದ್ದು. ಅಂದ್ರೆ ಉಗ್ರರ ನೆಲೆಗಳ ಒಳಗೆಯೇ ಪಾಕಿಸ್ತಾನದ ಸೇನೆಯ ಕಂಟ್ರೋಲ್ ರೂಮ್ ಇದೆ ಅಂತಂದ್ರೆ ಉಗ್ರರು ಹಾಗೂ ಸೇನೆಗೆ ಎಷ್ಟು ನೆಕ್ಸಸ್ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಮತ್ತೆ ಉಗ್ರರನ್ನ ಹೇಗೆ ಇವರು ಬಚಾವ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಭಾರತ ಯಾವಾಗಲೂ ಕೂಡ ಹೇಳ್ತಾ ಇತ್ತು, ಸೇನೆ ಪಾಕಿಸ್ತಾನ ಸೇನೆ ಮತ್ತು ಉಗ್ರರು ಅವರ ನೆಕ್ಸಸ್ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆರೆದಿಡ್ತಾ ಇತ್ತು ಭಾರತ. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪುರಾವೆಗಳನ್ನು ತೆರೆದಿಡ್ತಾ ಇತ್ತು. ಮುಖ್ಯವಾಗಿ ISI ಯಾವ ರೀತಿಯಾಗಿ ಭಾರತದ ವಿರುದ್ಧ ಯಾವ ರೀತಿ ಕಾರ್ಯಾಚರಣೆಯನ್ನ ಮಾಡ್ತಿದೆ, ಹಲವು ದಾಳಿಗಳಿಗೆ ಭಾರತದಲ್ಲಿ ಆಗಿರ್ತಕ್ಕಂಥ ಹಲವು ಅಟ್ಯಾಕ್ಗಳಿಗೆ ISI ಮತ್ತು ಉಗ್ರ ಸಂಘಟನೆಗಳು ಹೇಗೆ ಇದನ್ನ ದಾಳಿಯನ್ನ ಮಾಡಿವೆ, ಹೇಗೆ ಅದಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದನ್ನ ಭಾರತ ಹೇಳ್ತಾ ಇತ್ತು. ಈಗ ಉಗ್ರರನ್ನ ಟಾರ್ಗೆಟ್ ಮಾಡಿ, ಉಗ್ರರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಈಗ ಭಾರತ ಪಾಕಿಸ್ತಾನಕ್ಕೆ ತಕ್ಕ ತಿರುಗೇಟನ್ನ ಕೊಟ್ಟಿದೆ. ಪಾಕಿಸ್ತಾನದ ಉಗ್ರರ ನೆಲೆಗಳನ್ನ ಉಡಿಸ್ ಮಾಡಿದೆ. ಭಾರತ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಉಗ್ರರ ನೆಲೆಗಳನ್ನ ಮತ್ತೆ ಉಗ್ರರನ್ನ ಹೊಡೆದಾಕ್ ಬಂದಿದ್ದೀವಿ ಅಂತ ಹೇಳಿದ್ರೆ ಪಾಕಿಸ್ತಾನ ಹೇಳ್ತಿದೆ, ಇಲ್ಲ ನಮ್ಮ ನಾಗರಿಕರನ್ನ ಹೊಡೆದಿದ್ದಾರೆ, ನಾವು ನಮ್ಮ ನಾಗರಿಕರು ಮಕ್ಕಳು ಸತ್ತಿದ್ದಾರೆ, ಮಹಿಳೆಯರು ಸತ್ತಿದ್ದಾರೆ, ನಮ್ಮ ನಾಗರಿಕರ ಮೇಲೆ ಆದಂತಹ ದಾಳಿ ಅನ್ನುವಂಥ ನಿಟ್ಟಲ್ಲಿ ಪಾಕಿಸ್ತಾನ ಹೇಳ್ತಾ ಇದೆ. ಮತ್ತಿನ್ನೊಂದು ಪಾಕಿಸ್ತಾನ ಹೇಳ್ತಾ ಇದೆ, ಈಗ ನೀವು ಹೊಡೆದು ಗೆದ್ದಿದ್ದೀರಿ ಅನ್ನುವಂತಹ ಭಾವನೆ ನಿಮ್ಮಲ್ಲಿ ಬಂದಿರಬಹುದು, ಮುಂದೆ ನಾವು ಅದಕ್ಕೆ ತಕ್ಕದಂತ ಪ್ರತಿಕಾರವನ್ನು ತೀರಿಸ್ಕೊಳ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಮತ್ತೆ ಪ್ರಧಾನಿ ಶರೀಫ್ ಕೂಡ ಅದನ್ನೇ ಹೇಳಿದ್ದಾರೆ, ನಾವು ಕೂಡ ಇದಕ್ಕೆ ತಕ್ಕ ಪ್ರತಿಕಾರವನ್ನು ತೀರಿಸ್ಕೊಳ್ತೇವೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಮತ್ತೆ ಯಾವಾಗ ಬೇಕಿದ್ರೂ ದಾಳಿ ಆಗುವಂತಹ ಸಾಧ್ಯತೆ ಇದೆ. ಈಗ ಭಾರತ ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿ ಬಂದಿದೆ. ಈಗ ಪಾಕಿಸ್ತಾನ ಒಂದು ವೇಳೆ ಏನಾದ್ರು ತಿರುಗೇಟು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನಾದ್ರು ಆಕ್ಟ್ ಮಾಡ್ತು ಅನ್ನುವಂತಾದ್ರೆ ಅದು ಯುದ್ಧ ಆಗಿರುತ್ತೆ. ಅದು ಕೇವಲ ದಾಳಿ ಪ್ರತಿ ದಾಳಿ ಆಗಿರಲ್ಲ, ಅದು ನೇರವಾದಂತಹ ಯುದ್ಧಕ್ಕೆ ಕರೆ ಕೊಟ್ಟಂತಹ ಆಗುತ್ತೆ. ಯಾಕಂತಂದ್ರೆ ಭಾರತ ಹೇಳ್ತಾ ಇತ್ತು, ವಿಶ್ವ ಮಟ್ಟದಲ್ಲಿ ಹೇಳ್ತಾ ಇತ್ತು, ಉಗ್ರವಾದವನ್ನ ಸಹಿಸೋದಿಲ್ಲ, ಪಾಕಿಸ್ತಾನ ಉಗ್ರವಾದಕ್ಕೆ ಬೆಂಬಲವನ್ನ ಕೊಡ್ತಾ ಇದೆ, ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಬೇಕು, ಅದಕ್ಕೆ ಸಾಥ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ರಷ್ಯಾವನ್ನು ಕೂಡ ಕೇಳ್ಕೊಂಡಿತ್ತು, ಅಮೆರಿಕವನ್ನು ಕೂಡ ಕೇಳ್ಕೊಂಡಿತ್ತು. ದಾಳಿಗೂ ಮುಂಚೆನೆ ಹೇಳಿತ್ತು, ನಾವು ಈ ತರದ್ದು ದಾಳಿ ಮಾಡ್ತೀವಿ, ಪಾಕಿಸ್ತಾನದಲ್ಲಿ ಇರುವಂತಹ ಉಗ್ರರ ನೆಲೆಗಳನ್ನ ನಾವು ಧ್ವಂಸ ಮಾಡ್ತೀವಿ, ಉಗ್ರರನ್ನ ಹುಡುಕಿ ಹೊಡಿತೀವಿ ಅನ್ನುವಂಥದ್ದನ್ನ ವಿಶ್ವ ಮಟ್ಟದಲ್ಲೇ ಹೇಳಿತ್ತು ಭಾರತ. ಮತ್ತೆ ಬಹಿರಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು, ಪಾಕಿಸ್ತಾನದ ಉಗ್ರರು ಕಲ್ಪನೆ ಮಾಡಿಕೊಳ್ಳದ ರೀತಿಯಲ್ಲಿ ಅವರಿಗೆ ನಾವು ಪ್ರತಿಕಾರವನ್ನು ತೀರಿಸ್ಕೊಳ್ತೇವೆ, ನೋಡ್ತಾ ಇರಿ ಅನ್ನುವಂತಹದ್ದನ್ನ. ಮತ್ತೆ ರಕ್ಷಣಾ ಸಚಿವರು ಕೂಡ ನೇರವಾಗಿ ಹೇಳಿದ್ರು, ಭಾರತದ ಜನರು ಯಾವ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅವರ ಮನಸ್ಸಲ್ಲಿ ಏನಿದೆ ಅದನ್ನು ನಾವು ಈಡೇರಿಸ್ತೀವಿ ಅನ್ನುವಂಥದ್ದನ್ನ ಹೇಳಿದ್ರು. ಅದನ್ನ ಈಡೇರಿಸಿದ್ದಾರೆ. ಪಾಕಿಸ್ತಾನದ ನೆಲಕ್ಕೆ ಹೋಗಿ ಭಾರತೀಯ ಯುದ್ಧ ವಿಮಾನಗಳು ಉಗ್ರರ ನೆಲೆಗಳನ್ನ ಉಡಿಸ್ ಮಾಡಿ ಜಸ್ಟ್